ಸರ್ ನಮಸ್ಕಾರ. ಬನ್ನಿ ಬನ್ನಿ ಸರ್, ಬನ್ನಿ 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 ಸರ್, ಬನ್ನಿ. ಮಗಳೇ ಮಾಯಾ, ಇವಳು ನನ್ನ ಮಗಳು ಮಾಯಾ. ನೋಡಮ್ಮ, ಇವರು ಅಡ್ವೊಕೇಟ್, ಇವರು ಬ್ಯಾಂಕ್ ಮ್ಯಾನೇಜರು. ಅಪ್ಪ, ನಾನು ಹೇಳ್ದಾಗೆ ಎಲ್ಲ ಪೇಪರ್ಸ್ ರೆಡಿ ಆಗಿದೆಯಾ? ಎಲ್ಲ ರೆಡಿ ಆಗಿದೆ ಮೇಡಮ್. ಮುತ್ತು ಸರ್ ನೋಡಿ ಒಂದು ಸೈನ್ ಹಾಕ್ಬಿಟ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೆಲ್ಪ್ ಆಗುತ್ತೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬಾಮ್ಮ, ಕೂತ್ಕೊಳ್ಳಿ. ಬೈರಾ, ಇವರೆಲ್ಲ ರೆಡಿ ಮಾಡಿಸ್ಕೊಂಡೇ ಬಂದಿದ್ದಾರಲ್ಲ. ನಮಗೆ ಒಳ್ಳೇದಲ್ವಾ? ಈ ಮಾಯ ಹೇಳೋದೇ ಒಂದು, ಇಲ್ಲಿ ಮಾಡ್ತಿರೋದೇ ಒಂದು. ಒಟ್ಟಿನಲ್ಲಿ ಆ ಆಸ್ತಿ ನಮಗೆ ಬಂದರೆ ಸಾಕು. ಮುತ್ತು ಮಾವ ಇನ್ನೇನು ಬಂದ್ಬಿಡ್ತಾರೆ. ಅವ್ರು ಬಂದ ತಕ್ಷಣ ನಾನು ಸೈನ್ ಮಾಡಿಸ್ಕೊಡ್ತೀನಿ. ಸರಿ ಬಂದ್ರು. ಮಾವ, ಒಂದು ನಿಮಿಷ. ಬೆಳ್ಳಿ ನಮ್ಮನ್ನೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೊರಟೋದ್ಲು. ಅವಳ ಆಸೆಗಳೆಲ್ಲ ಹಾಗೆ ಉಳ್ಕೊಂಡಿದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಬೆಳ್ಳಿ ಹೆಸರಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ಟ್ರಸ್ಟ್ನ ಮೇನ್ ಇಂಟೆನ್ಷನ್ ಏನಂದ್ರೆ ವರ್ಷ ವರ್ಷ ಮದುವೆ ಆಗ್ತಿರೋ 10 ಹೆಣ್ಮಕ್ಳ ಮದುವೆ ಈ ಟ್ರಸ್ಟ್ ಕಡೆಯಿಂದ ಮಾಡಿಸ್ಬೇಕು ಅಂತ. ಈ ವಿಷಯ ಕೇಳ್ತಿದ್ದಾಗೆ ಅಪ್ಪ ತುಂಬಾ ಖುಷಿ ಪಟ್ರು ಮಾವ. ನನಗೂ ಇದು ಸರಿ ಅಂತ ಅನಿಸ್ತು. ಅದಕ್ಕೆ ಲಾಯರು, ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ಪೇಪರ್ಸ್ನೆಲ್ಲ ರೆಡಿ ಮಾಡಿಸಿದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಮಾಯಾ. ಬೆಳ್ಳಿಗೆ ತಾನು ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಈ ರೀತಿ ಒಳ್ಳೆ ಕೆಲಸ ಮಾಡೋದ್ರಿಂದ ಖಂಡಿತ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಲ್ವಾ? ಅದಕ್ಕೆ ಈ ಪ್ರಯತ್ನ. ಮಾವ, ಪೇಪರ್ಸ್ ಎಲ್ಲ ರೆಡಿ ಇದೆ. ನೀವೊಂದು ಸೈನ್ ಹಾಕಿದ್ರೆ ಟ್ರಸ್ಟ್ ಓಪನ್ ಆದಾಗೆ ಲೆಕ್ಕ. ದಯವಿಟ್ಟು ಆಗಲ್ಲ ಅಂತ ಹೇಳ್ಬಿಡಿ ಮಾವ. ಪ್ಲೀಸ್ ಸೈನ್ ಹಾಕಿ. ಲಾಯರ್, ನೀವು ಮತ್ತೆ ಮಾಯಾ ಮೇಡಮ್ ಈ ಟ್ರಸ್ಟಲ್ಲಿ ಮೆಂಬರ್ಸ್ ಆಗಿರ್ತೀರಾ. ನೀವು ಸೈನ್ ಮಾಡಿದ್ಮೇಲೆ ಪ್ರಾಪರ್ ಆಗಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆದಮೇಲೆ ನಿಮ್ಮ ಅಕೌಂಟ್ ಓಪನ್ ಮಾಡಬೇಕು. ಯಾವುದಕ್ಕೂ ಒಂದ್ಸಲ ಡಾಕ್ಯುಮೆಂಟ್ ಓದಿ ಸೈನ್ ಮಾಡಿ ಸರ್. ಪರವಾಗಿಲ್ಲ. ಒಂದು ವಿಷಯ ಏನು ಅಂದರೆ, ಈ ಟ್ರಸ್ಟು ಬೆಳ್ಳಿ ಹೆಸರಲ್ಲಿ ನಡೀತಿದೆ. ಅವಳ ಹೆಸರಲ್ಲಿ ನಡೀತಿದೆ ಅಂದಮೇಲೆ ಯಾವುದೇ ತೊಂದರೆ ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಪೆನ್ನು. ಮೇಡಮ್, ನೀವು ಸೈನ್ ಮಾಡಿ. ಅಯ್ಯೋ, ಇದೇನು ಸರ್ ಇದು? ನನ್ನ ಹೆಸರು ಮಾಯಾ. ಮಾಯಾ ಮುತ್ತುರಾಜ್ ಅಂತ ಬರ್ಸಿದ್ದೀರಾ. ನನ್ಗಿನ್ನೂ ಮದುವೆ ಆಗಿಲ್ಲ. ಐ ಆಮ್ ಸಾರಿ ಮೇಡಮ್. ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ. ನೀವು ಕರೆಕ್ಟ್ ಮಾಡ್ಕೊಂಡು ತೊಗೊಂಡ್ಬನ್ನಿ. ಮಗಳೇ, ಒಂದು ನಿಮಿಷ. ಟ್ರಸ್ಟ್ ಓಪನ್ ಮಾಡ್ತಿರೋದು ಒಂದು ಒಳ್ಳೆ ಉದ್ದೇಶದಿಂದ. ನನಗ್ಯಾಕೋ ಇದನ್ನು ಮುಂದಕ್ಕೆ ಹಾಕೋದು ಇಷ್ಟ ಆಗ್ತಿಲ್ಲ ಮಗಳೇ. ಯಾವತ್ತಿದ್ರೂ ನೀನೇ ಈ ಮನೆ ಸೊಸೆ ಆಗೋದು, ಅಳಿಯಂದ್ರನ್ನ ನೀನೇ ಮದುವೆ ಆಗೋದು ಅಂದಮೇಲೆ ಅದರಲ್ಲಿರೋದೆಲ್ಲ ಸರಿಯಾಗಿ ಇದೆಯಲ್ಲಮ್ಮ. ಅಳಿಯಂದ್ರೆ ನೀವೇನು ಹೇಳ್ತೀರಾ? ನಾನು ಹೇಳ್ತಿರೋ ಸರಿ ತಾನೆ ಮಗಳೇ? ಅಳಿಯಂದ್ರೆ ಸರಿ ಅಂದಮೇಲೆ ನೀನಿನ್ನೂ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಸೈನ್ ಹಾಕು. ಸರ್, ನಿಮ್ಮ ಮದುವೆ ನಡೆದಿಲ್ಲ ಅಂತ ನಮ್ಗೆ ಈಗ ಗೊತ್ತಾಯ್ತು. ಹಾಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಮದೇ ಮೊದಲನೇ ಮದುವೆಯಾಗಿ ಇಟ್ಕೊಳ್ಳೋಣ ಅಂತ ನಮ್ಮ ಆಸೆ. ಕ್ಷಮಿಸಿ, ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ದಿನದ ಮುಂಚೆ
ನಮ್ಮ ಅತ್ತೆ ಮಗಳು ಬೆಳ್ಳಿ ತೀರ್ಕೊಂಡ್ಳು. ಅವಳು ತೀರ್ಕೊಂಡಿರೋ ದುಃಖ ಇನ್ನೂ ಮನ್ಸಲ್ಲಿ ಹಾಗೇ ಇದೆ. ಅವಳ ನೆನಪಿನ್ನು ನನ್ನ ಕಾಡ್ತಾನೆ ಇದೆ. ಸದ್ಯಕ್ಕೆ ಮದುವೆ ವಿಚಾರ ಮಾತಾಡೋದು ನನಗಿಷ್ಟ ಆಗಲ್ಲ. ತಗೊಳ್ಳಿ ಮೇಡಮ್, ರಿಜಿಸ್ಟರ್ ಯಾವಾಗ ಅಂತ ನಿಮ್ಗೆ ತಿಳಿಸ್ತೀವಿ. ನೀವು ಆವಾಗ ಬಂದರೆ ಸರ್ ನಾವು ಇನ್ನು ಬರ್ತೀವಿ ಮೇಡಮ್. ಥ್ಯಾಂಕ್ ಯು. ಸರಿಮ್ಮ. ನೋಡ್ದ ಬೈರ, ಎಷ್ಟು ಕಷ್ಟ ಅಂತ ಅನ್ಕೊಂಡಿರೋ ಕೆಲಸನ ಅಷ್ಟು ಈಸಿಯಾಗಿ ಸಾಧಿಸ್ಬಿಟ್ಟೆ ಅಂತ. ಮಾಯಾ ಮುತ್ತುರಾಜ್ ಅಂತ ಇರೋ ಪೇಪರ್ ಮೇಲೆ ಸೈನ್ ಹಾಕಿದ್ರ ಅಂದ್ಮೇಲೆ ಇನ್ ಆಸ್ತಿ ಪತ್ರಕ್ಕೆ ಸೈನ್ ಹಾಕ್ಸೋದು ಕಷ್ಟದ ಕೆಲಸ ಅಲ್ಲ. ಅದನ್ನು ಸದ್ಯದಲ್ಲೇ ಸಾಧಿಸ್ತೀಯಾ ಆ ನಂಬಿಕೆ ನನಗಿದೆ. ಇದನ್ನೆಲ್ಲ ತಡೆಯೋಕೆ ಯಾರು ಬರೋದಿಲ್ಲ. ಯಾರಾದ್ರೂ ಇದ್ರೆ ಅಲ್ವಾ ಬರೋದು. ಅದಕ್ಕೆ ಅವ್ರೆಲ್ಲಾರನು ಮೇಲ್ ಕಳ್ಸಾಗಿದೆ. ಇನ್ನೇನೇ ಇದ್ರು ಈ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು, ಜಾಲಿಯಾಗಿರ್ಬೇಕಷ್ಟೇ. ಆದ್ರೂ ಈ ಪೇಪರ್ಸ್ ಎಷ್ಟ್ ಸರಿ ನೋಡಿದ್ರು ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಮಾಯಾ ಮುತ್ತುರಾಜ್, ಮಾಯಾ ಮುತ್ತುರಾಜ್. ನನ್ ಖುಷಿಗೆ ನಿನಗೆ ಹೂವಿನ ಅಭಿಷೇಕ. ಮಾಯಾ ಮುತ್ತುರಾಜ್, ಮಾಯಾ ಮುತ್ತುರಾಜ್. ಏ ಚಿತ್ರ, ನೋಡು, ಸರಿಯಾಗಿ ಕಣ್ಬಿಟ್ ನೋಡು. ಏನೋ ದೊಡ್ಡದಾಗಿ ಚಾಲೆಂಜ್ ಮಾಡ್ತಿದ್ದೆ, ಆ ಬೆಳ್ಳಿಗೇನು ಮಾಡಕ್ಕಾಗಲ್ಲ, ನಿನ್ನನ್ ಬನ್ಸಕ್ಕಾಗಲ್ಲ ಅಂತ. ಈಗೇನಾಯ್ತು ನೋಡು. ಹೌದು, ಅಲ್ಲಿ ವೆದರ್ ಕಂಡೀಷನ್ ಎಲ್ಲ ಹೇಗಿದೆ? ಆರಾಮಾಗಿ ನೀರಲ್ಲಿ ತೇಲಾಡ್ತಿದ್ಯಾ ಇಲ್ಲ ಬೋಟ್ ಏನಾದ್ರೂ ಕಳಿಸ್ಬೇಕಾ? ಹೇ ಚಿತ್ರ, ನನ್ ಕೈಗೆ ಸಿಕ್ಕಾಕೊಂಡ್ಮೇಲೆ ಒಂದು ಸಣ್ಣ ನೊಣ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ನಿನ್ನ ಸುಮ್ನೆ ಬಿಟ್ಬಿಡ್ತೀನ? ಬೆಳ್ಳಿನೇನಾದ್ರೂ ಮೀಟ್ ಮಾಡ್ದ್ಯಾ? ಮೀಟ್ ಮಾಡಿದಾಗ ಒಬ್ರನ್ನೊಬ್ರು ತಪ್ಕೊಂಡು ಅಲೋ ಸೀನ್ ಏನಾದ್ರೂ ಆಯ್ತಾ? ಛೇ, ಇನ್ ಕೇಸ್ ಆ ಸೀನ್ ಏನಾದ್ರು ಆಗಿದ್ರೆ ನಾನ್ ಮಿಸ್ ಮಾಡ್ಕೊಂಡೆ. ನೋಡ್ಬೇಕಿತ್ತು. ಹೇ ಅಂದ್ರೆ 1 ಕಿಲೋಮೀಟರ್ ದೂರ ಓಡೋಗ್ತಾಳ ಬೆಳ್ಳಿ, ಅವ್ಳು ಡೆವ್ ಆಗಕ್ಕಾಗತ್ತಾ? ನಮ್ಮನ್ನ ಎದುರಾಕೊಳ್ಳೋ ಧೈರ್ಯ ಆ ಬೆಳ್ಳಿಗಿಲ್ಲ ಬಿಡು. ಮಾಯಾ, ಅಂತೂ ನೀನೊಂದು ಒಳ್ಳೆ ಕೆಲಸ ಮಾಡಿದ್ಯಾ. ಚಿತ್ರನ ಬೆಳ್ಳಿನ ಒಂದ್ ಮಾಡಿದ್ಯಾ. ಅಕ್ಕ ತಂಗಿನ ಒಂದ್ ಮಾಡಿರೋ ಪುಣ್ಯ ನಿನಗೆ ಸಿಗತ್ತೆ ಅಲ್ವಾ? ಚಿತ್ರ, ಇದೆಲ್ಲ ಯಾವ ಪೇಪರ್ಸ್ ಅಂತ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ನಾನ್ ಹೇಳ್ತೀನಿ, ಕೇಳಿಸ್ಕೊ. ಇದೆಲ್ಲ ನಾನ್ ಮಾಯಾ ಮುತ್ತುರಾಜ್ ಆಗಿ ಸೈನ್ ಮಾಡಿರೋ ಟ್ರಸ್ಟ್ ಡಾಕ್ಯುಮೆಂಟ್ ಪೇಪರ್ಸ್. ಇದೆಲ್ಲ ಬೆಳ್ಳಿ ಹೆಸರಲ್ಲಿರುತ್ತೆ, ಆದ್ರೆ ನಡೆಯೋದೆಲ್ಲ ನನಗೆ ಹೇಗ್ ಬೇಕೋ ಹಾಗೆ. ಇಷ್ಟೇ ಸಾಥಿರೋ ನನಗೆ ಇನ್ನು ರಿಜಿಸ್ಟರ್ ಆಫೀಸಲ್ಲಿ ನನಗೆ ಮುತ್ತು ಮಾವನ ಮದ್ವೆ ಆಗೋಕ್ಕಾಗಲ್ಲ. ಆಗ್ತೀನಿ, ಅದು ಆಗ್ತೀನಿ. ಇನ್ನು ಒಂದೇ ವಾರದಲ್ಲಿ ಇದೇ ಮನೇಲಿ ಮದ್ವೆ ಆಗ್ತೀನಿ, ನೋಡ್ತೀನಿ. ಬೇರೆ ಯಾರನ್ನೂ ಅಲ್ಲ, ನೀನೇ ನನ್ನ ಎದುರಿಗೆ ಬಂದು ಚಾಲೆಂಜ್ ಮಾಡಿದ್ಯಲ್ಲ, ಧೈರ್ಯ ಇದ್ರೆ ಮುತ್ತು ಮಾವನ ಮದ್ವೆ ಆಗು ಅಂತ. ಅದೇ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಮದ್ವೆ ಆಗ್ತೀನಿ. ನಿನಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ ಚಿತ್ರ. ಈ ಮಾಯಾ ಬೀಸೋ ಬಿರ್ಗಾಳಿ ತಡೆಯೋಕ್ ಯಾರ ಕೈಲೂ ಆಗಲ್ಲ. ನಾನು ಸುಡೋ ಬಿಸಿಲು, ನನ್ನ ಎದುರಿಗೆ ಯಾರು ನಿಲ್ಲಕ್ಕಾಗಲ್ಲ. ಈ ಮಾಯಾ ಬೆಂಕಿ ಕಾರೋ ಜ್ವಾಲಾಮುಖಿ, ಮುಟ್ಟೋಕ್ಕಾಗಲ್ಲ. ಇದಕ್ಕೆ ಅಂತಾನೆ ಒಂದು ಹೆಸರಿದೆ. ಅದಕ್ಕೇನಂತಾರೆ ಗೊತ್ತಾ? ಮಾಯಾಲೋಕ. ಇಲ್ಲಿ ನಾನೇ ರಾಣಿ, ನಂದೇ ದರ್ಬಾರ. ಎಕ್ಸ್ಟ್ರಾ ಆಡಿದ್ರೆ ಈ ಲೋಕದಿಂದಾನೆ ಕಳಿಸ್ಬೇಕು. ಅದು ಯಾರೇ ಆಗಿದ್ರು ಪರವಾಗಿಲ್ಲ. ಈಗಾಗ್ಲೇ 1, 2, 3,
4 ಜನ ಮೇಲ್ ಹೋಗಿದ್ದಾರೆ. ಇನ್ನೂ ಸೇರಿಸಿ 5 ಜನ ಆಗುತ್ತೆ. ಟೋಟಲ್ ಗ್ರೂಪೇ ಕೊಲಾಪ್ಸ್ ಆಗೋಗಿದೆ. ಯಾವತ್ತು ಯಾರ ಹತ್ರ ಚಾಲೆಂಜ್ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಚಾಲೆಂಜ್ ಮಾಡ್ಬೇಕು. ಹೀಗ್ ನೋಡು ಹೇಗಾಯ್ತು ನಿನ್ ಕತೆ ಅಂತ. ನಾನ್ ಮೊದ್ಲು ವಾರ್ನಿಂಗ್ ಕೊಟ್ಟೆ, ಮಾತ್ ಕೇಳ್ದೆ ಇದ್ರೆ ಡೈರೆಕ್ಟ್ ವಾರ್. ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಳೋ ವಿಷಯನೇ ಮರ್ತೋದೆ ನೋಡು. ನಾನ್ ಯಾವತ್ತು ಈ ಡಾಕ್ಯುಮೆಂಟ್ ನ ರಿಜಿಸ್ಟರ್ ಮಾಡಿಸ್ತೀನೋ ಆವತ್ತೇ ನನ್ಗೂ ಮುತ್ತು ಮಾವಂಗೂ ಮದ್ವೆ ಆದಂಗೆ ಲೆಕ್ಕ. ಪಾಪ ಮುತ್ತು ಮಾವ ನಾನ್ ಏನೇ ಹೇಳಿದ್ರು ಕೋಲೆ ಬಸ್ ಒಂಥರ ತಲೆ ಆಡಿಸ್ತಾರೆ. ಅವರಾಗವ್ರೆ ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ನಾನೇ ಅವ್ರ ಹೆಂಡತಿ ಆಗೋದು ಅಂತ ಅವ್ರ ತಲೆ ತುಂಬಿದಾಗಿದೆ. ಇನ್ನೇನಿದ್ರು ಮದ್ವೆ ಆಗೋದೊಂದು ಬಾಕಿ ಇದೆ ಅಷ್ಟೇ. ನಾನಿಲ್ಲಿಗೆ ಬಂದಿದ್ದೆ ನೀನ್ ಹೇಗೆ ಮದ್ವೆ ನಿಲ್ಲಿಸ್ತೀಯ ಅಂತ ಕೇಳಕ್ಕೆ. ಬಾರೆ ಏಯ್ ಬಾರೆಲೇ, ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ನೀನ್ ಬಂದು ಈ ಮದ್ವೆನ ನಿಲ್ಲಿಸ್ಬೇಕು. ಅದನ್ನ ನಾನ್ ಕಣ್ಣಾರೆ ನೋಡ್ಬೇಕು. ನೀನ್ ನಿಜವಾಗ್ಲೂ ದಮ್ಮಿದ್ರೆ ಈಗ್ಲೇ ನನ್ ಕಣ್ಣೆದ್ರಿಗೆ ಬಂದು ನಿಂತ್ಕೊ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಮದ್ವೆನ ನೀನ್ ನಿಲ್ಲಿಸ್ಲೇಬೇಕು. ಆಗತ್ತೇನೆ ಆಗತ್ತೇನೆ ನಿನ್ ಕೈಲಿ. ಏ ಚಿತ್ರ, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ನೀನ್ ನೋಡು ಹೇಗ್ ಸುಮ್ನೆ ಇದ್ಯಾ. ಬಾರೆ ಭೈರ, ಅದ್ಕೆ ನಾನು ಇಷ್ಟು ಕರಿತಿದ್ದೀನಿ, ಆದ್ರೆ ಇವಳು ನೋಡಿ ಇವಳು ಪಾಡಿಗಳು ಫೋಟೋ ನೇತಾಡ್ಕೊಂಡಿದ್ದಾಳೆ. ನನ್ ಮುಂದೆ ಬರೋದಕ್ಕೆ ಹೇಳಿ. ಅದೇಗ್ ಬರ್ತಾಳೆ? ಬ್ರಹ್ಮೇಂದ್ರ ಸ್ವಾಮಿಗಳು ಕೊಟ್ಟಿರೋ ತಗಡು ನಮ್ಮ ಹತ್ರ ಇದೆಯಲ್ಲ, ಅದನ್ನ ದಾಟಿ ಬರ್ಬೇಕು ಅಂದ್ರೆ ಪ್ರಳಯನೇ ಆಗ್ಬೇಕು. ಪ್ರಳಯ ಆಗೋದು ಯಾಕೆ? ನಾವೇ ಪ್ರಳಯ ಮಾಡಿಸಿದ್ರಾಯ್ತು. ಏನ್ ಮಾಡ್ತೀಯ ಮಾಯಾ? ನಿಮ್ಗೆ ಗೊತ್ತಾಗತ್ತೆ, ಬನ್ನಿ. ಇವಳು ಏನ್ ಮಾಡ್ಬೇಕು ಅಂತಿದ್ದಾಳೆ ಭೈರ? ಏನ್ ಮಾಡ್ತಾಳೆ ಏನೋ, ಆ ದೇವ್ರಿಗೆ ಗೊತ್ತು. ಬಾ ನೋಡೋಣ. ಏನ್ ಮಗಳೇ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಹೇಳ್ತೀನಿ ಬನ್ನಿಪ್ಪ. ಅದ್ಕೆ ಬನ್ನಿ. ಆಯ್ತಪ್ಪ, ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಒಂದು 5 ನಿಮಿಷ ಇರು. ಆಯ್ತು, ಓಕೆ. ಬೈರಾ, ಮಾಯಾ ಹತ್ರ ಇರು ನಿಮಿಷ. ಭೈರ, ಸ್ವಾಮೀಜಿಗಳು ಕೊಟ್ಟಿ ತಗಡನ ಎಲ್ಲಿ ಹೂತಾಕಿದ್ದು ಅಂತ ಹೇಳಿದ್ದು? ತಗಡುನ ಯಾಕೆ ಮಾಯಾ? ನಾನು ಹೇಳ್ತೀನಿ, ನೀವು ಫಸ್ಟ್ ಹೇಳು. ಇದೇ ಜಾಗದಲ್ಲಿ. ಇಲ್ಲ, ಹಾ, ಏನು ಮಾಡ್ತಿದ್ಯಾ ನೀನು? ಆ ತಗಡು ಇರೋವರೆಗೂ ನಮ್ಗೆ ಯಾವ ತೊಂದರೆನೂ ಆಗಿರಲಿಲ್ಲ. ನೀನೇನಾದರೂ ಈಗ ಅದನ್ನ ತೆಗೆದ್ರೆ ನಮಗೆ ತೊಂದರೆ ಆಗೋದಂತೂ ಗ್ಯಾರಂಟಿ. ಯಾಕೆ ಇಷ್ಟೊಂದು ಭಯ ಪಡ್ತೀಯ ಭೈರ? ನಾವು ಆಲ್ರೆಡಿ ಚಿತ್ರಾನ್ನ ಆತ್ಮನ ಬಾಟ್ಲಲ್ಲಿ ಬಂದಿಸಿ ಕೆರೆಗೆ ಎಸ್ದಿದ್ದಾಗಿದೆ. ಅವಳೇ ಇಲ್ಲ ಅಂದಮೇಲೆ ಇನ್ನು ನಾವು ಈ ತಗಡನ್ನ ತಗೊಂಡು ಏನು ಮಾಡಬೇಕು? ಒಂದು ವೇಳೆ ಅವಳು ತಪ್ಪಿಸ್ಕೊಂಡು ಬಂದ್ರು ಬ್ರಹ್ಮೇಂದ್ರ ಸ್ವಾಮಿಗಳು ಅವಳನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಈಗ ಆಲ್ರೆಡಿ ನೆನ್ಪಿಟ್ಕೊಳ್ಳೋ ಹಾಗೆ ಪೆಟ್ಟು ಕೊಟ್ಟಿದ್ದಾರೆ. ಮತ್ತೇನಾದರೂ ಬಂದರೆ ಅವಳು ಚಾಪ್ಟರ್ ಕ್ಲೋಸ್ ಮಾಡ್ತಾರಷ್ಟೇ.
ನೋಡ್ತಿದ್ದೀನಿ ಚಿತ್ರ, ನಿನಗೆ ಪ್ರಾಬ್ಲಮ್ ಆಗ್ತಿದ್ದೀನಿ, ತಗಡನ್ನ ಕಿತ್ತು ಬಿಸಾಕ್ತಿದ್ದೀನಿ. ಈಗ ನೀನ್ ಬಂದು ನಾನು ಎಷ್ಟು ಸಂತೋಷವಾಗಿದ್ದೀನಿ ಅನ್ನೋದನ್ನ ನೋಡ್ಬೇಕು. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಮಾಡ್ತಿರೋದು. ಬಾರೆ, ಎಲ್ಲಿದ್ಯಾ? ನನ್ ಕಣ್ ಮುಂದೆ ಬಾ. ಬಂದು ನೀನ್ ಚಾಲೆಂಜ್ ಅಲ್ಲಿ ಸೋತಿದ್ಯಾ ಅಂತ ಒಪ್ಕೋಬೇಕು. ಬೈರಾ, ಇನ್ನ 3 ಕಡೆ ಇದೆ ಅಂತ ಹೇಳಿದ್ಯಾ ಅಲ್ವಾ? ನಡಿ. ಮಾಯಾ, ಹೇಳಿದ್ರೆ ನಾನೇ ಹುಡುಗರ ಕೈಲಿ ಕಿತ್ತು ಬಿಸಾಕ್ತಾ ಇದ್ದೆ. ನಿನ್ನ ಕೈಯೆಲ್ಲ ಮಣ್ಣಾಯ್ತು ನೋಡೀಗ. ಆಗ್ಲಿ ಬಿಡು ಬೈರಾ, ಈ ಖುಷಿನ ನಾನೇ ಅನ್ಭವಿಸ್ಬೇಕು. ಅದಕ್ಕೆ ಇದನ್ನೆಲ್ಲ ನಾನೇ ಕಿತ್ತು ಬಿಸಾಕ್ತೀನಿ. ಹಾಂ, ಚಿತ್ರ ನೋಡು, 4 ತಗಡನ್ನ ತೆಗ್ದಿದ್ದೀನಿ. ಈಗ ನೀನ್ ಧೈರ್ಯವಾಗಿ ಮನೆಗೆ ಬರ್ಬೋದು. ಆದ್ರೆ ಬರೋದಕ್ ನೀನೇ ಇಲ್ವೇ? ಯಾಕಂದ್ರೆ ನೀನ್ ಇರೋ ಬಾಟ್ಲಲ್ಲಿ ಅದು ಯಾವ ಜಾಗದಲ್ಲಿ ಇದೆಯೋ ಏನೋ ಯಾರಿಗ್ ಗೊತ್ತು. ಒಂದ್ ವೇಳೆ ನೀನ್ ಬಂದ್ರು ನಿನಗಂತ ಒಂದ್ ಶಾಕಿಂಗ್ ನ್ಯೂಸ್ ಕಾದಿದೆ. ನೀನ್ ಇಷ್ಟು ದಿನ ತಂಗಿ ತಂಗಿ ಅಂತ ನೋಡ್ಕೋತಿದ್ಯಲ್ಲ ಬೆಳ್ಳಿನ, ಸೀದಾ ದೇವ್ರ ಹತ್ರ ಕಳ್ಸಿದೀವಿ. ಅಂದ್ಮೇಲೆ ನೀನ್ ಯಾರಿಗಂತ ಸಹಾಯ ಮಾಡ್ತೀಯಾ? ನೀನ್ ಹಂಗೂ ಬರ್ಬೇಕು ಅಂದ್ರೆ ನನ್ ಸೇವೆ ಮಾಡೋದಕ್ಕಂತ ಬರ್ಬೋದು. ನೋಡು, ನಾನು ಯುವರಾಣಿಯಾಗಿ ಈ ಮನೆ ಅಧಿಕಾರ ತಗೊಳಕ್ಕೆ ಇನ್ ಸ್ವಲ್ಪ ಟೈಮ್ ಇದೆ ಅಷ್ಟೇ. ಅದನ್ನ ತಡೆಯೋಕೆ ಒಂದ್ ಸಣ್ಣ ಪ್ರಾಣಿ ಕೂಡ ಇಲ್ಲ. ನನ್ ಮುಂದೆ ಚಾಲೆಂಜ್ ಮಾಡಿರೋದಕ್ಕೆ ನನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ಬೇಕು. ಏನೋ ಹೋಗ್ಲಿ ಪಾಪ ಅಂತ ಕ್ಷಮಿಸ್ತೀನಿ. ಆದ್ರೆ ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಅದನ್ನ ಹೇಗ್ ಕಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಗೆದ್ದಾಗ ಬೀಗ್ಲಿಲ್ಲ ಅಂದ್ರೆ ತುಂಬಾ ಬೋರ್ ಆಗುತ್ತಪ್ಪ. ಅದಕ್ಕೆ ಲೈಫಲ್ಲಿ ಶತ್ರುಗಳಿರ್ಬೇಕು. ಈಗ ನೋಡು, ನನ್ನ ಲೈಫಲ್ಲಿ ಎಷ್ಟು ಥ್ರಿಲ್ ಬರ್ತಾ ಇದೆ ಅಂತ. ಅದಕ್ಕೆ ಇದನ್ನೆಲ್ಲ ತೆಗೆದು ಬಿಸಾಕ್ತಿದ್ದೀನಿ. ಬಾ, ಬಂದು ನಾನು ಎಷ್ಟು ಖುಷಿ ಪಡ್ತಿದ್ದೀನಿ ಅನ್ನೋದನ್ನ ನೋಡು. ನೀನ್ ನೋಡಿ ಸಂಕಟ ಪಡ್ಬೇಕು, ನಾನ್ ಬೀಗ್ಬೇಕು. ಫೈನಲ್ ಆಗಿ ನಾನ್ ಗೆದ್ದಿದ್ದೀನಿ. ಅದೇ ಖುಷಿಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे